ಒಂದು ಆರೋಗ್ಯಕರವಾದ ದೋಸೆ ನಿಮಗೇನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆಯಾ? ಹಾಗಾದರೆ ಖಂಡಿತ ಈ ದೋಸೆನ ನೀವು ಟ್ರೈ ಮಾಡಲೇಬೇಕು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಅದರಲ್ಲೂ ಮಕ್ಕಳು ಆ ತರಕಾರಿ ತಿನ್ನಲ್ಲ, ಈ ತರಕಾರಿ ತಿನ್ನಲ್ಲ ಅನ್ನುವಂತಹ ಮಕ್ಕಳಿಗೆ ಈ ದೋಸೆನ ಒಂದು ಸರಿ ಮಾಡಿಕೊಡಿ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಮಾಡಿಕೊಡಿ ಅಂತ ಕೂಡ ಕೇಳ್ತಾರೆ. ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ಒಂದು ಸರಿ ಮನೇಲಿ ಟ್ರೈ ಮಾಡಿ. ನಮಸ್ತೆ, ನಾನು ಅಕ್ಷತಾ, ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆದಷ್ಟು ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಾದರೆ ಈ ತರಕಾರಿ ದೋಸೆನ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಖಂಡಿತ ತಪ್ಪದೆ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಏನೇನು ಬೇಕೋ ನೋಡ್ಕೊಂಬಿಡಿ. ನಾವು ಈ ದೋಸೆ ಮಾಡೋದಕ್ಕೆ ಹೀರೆಕಾಯನ್ನು ಬಳಸ್ತಾ ಇದ್ದೀವಿ. ಹೌದು, ಇದಕ್ಕೆ ಹೀರೆಕಾಯಿ ದೋಸೆ ಅಂತಲೇ ಕರೆಯೋದು ನಾವು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ತುಂಬ ಹೀರೆಕಾಯಿನ ಬಳಸೋದ್ರಿಂದ ಅದರನ್ನೇ ಹಾಕ್ಬಿಟ್ಟು ಜಾಸ್ತಿ ಮಾಡೋದು. ಹಾಗಾಗಿ ಇಲ್ಲಿ ನಾವು ತುಂಬ ಜನಕ್ಕೆ ಮಾಡ್ತಾ ಇರೋದ್ರಿಂದ 1 kgಯಷ್ಟು ಹೀರೆಕಾಯನ್ನು ತೊಗೊಂಡಿದ್ದೀವಿ. 1 kgಯಷ್ಟು ಹಾಕಿದರೂ ಕೂಡ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ. ನಾವು ಹೀರೆಕಾಯಿ ತಿಂತಾ ಇದ್ದೀವಿ ಅಂತ ಕೂಡ ಆ ಫೀಲ್ ಆಗೋದಿಲ್ಲ. ಹೀರೆಕಾಯಿ ಕೂಡ ದೇಹಕ್ಕೆ ಸೇರ್ತಾ ಹೋಗುತ್ತೆ, ಆದರೆ ಹೀರೆಕಾಯನ್ನು ಅಷ್ಟೊಂದು ತಿಂತಾ ಇದ್ದೀವಿ ಅಂತ ಕೂಡ ನಮಗೆ ಅನಿಸೋದಿಲ್ಲ. ಈ 1 kgಯಷ್ಟು ಹೀರೆಕಾಯನ್ನು ತೊಗೊಂಡ್ಬಿಟ್ಟು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಒಂದು ಸರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಹೀರೆಕಾಯಿನ ಈ ರೀತಿ ಸಣ್ಣದಾಗೆ ಈ ರೀತಿ ರೌಂಡ್ ಶೇಪಲ್ಲೇ ಹೆಚ್ಕೋಬೇಕು. ನಾವು ಈ ಬೋಂಡ ಎಲ್ಲ ಮಾಡುವಾಗ ತೆಳುವಾಗಿ ಈ ರೀತಿ ರೌಂಡಾಗಿ ಹೆಚ್ಕೊತೀವಲ್ಲ, ಅದೇ ರೀತಿ ಹೆಚ್ಕೋಬೇಕು. ಅದೆಲ್ಲ ಹೆಚ್ಕೊಂಡ ನಂತರ ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿಯನ್ನು ರಾತ್ರಿಯೇ ನೆನೆಸಿಟ್ಟಿದ್ವಿ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಕೊತ್ತಂಬರಿ ಕಾಳು, ಹಸಿ ಕಾಯಿ ತುರಿ, ಹಸಿ ಕೊಬ್ಬರಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ಬೆಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಬೆಲ್ಲನ ತೆಗಿಬೋದು. ಬೆಲ್ಲ ಹಾಕೋದ್ರಿಂದ ಒಂಥರ ಮಕ್ಕಳಿಗೂ ಕೂಡ ಸಿಹಿ ಅನ್ನಿಸ್ತಾ ಇರುತ್ತೆ ಅಲ್ವಾ, ತುಂಬಾ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಈಗ ನೀರು ದೋಸೆ ಎಲ್ಲ ಮಾಡ್ಕೊತಾ ಇರ್ತೀವಲ್ವ, ಅದೇ ರೀತಿಯೇ ಇದನ್ನು ಕೂಡ ಆದರೆ ತರಕಾರಿ ಹೀರೆಕಾಯನ್ನು ಬಳಸಿ ಇದನ್ನು ನಾವು ಮಾಡ್ತಾ ಇರೋದು. ತುಂಬ ತೆಳುವಾಗೂ ಇರಬಾರ್ದು. ಈಗ ನೀರು ದೋಸೆಗೆ ಮಾಡ್ಕೊಳ್ಳುವಷ್ಟು ಹಿಟ್ಟು ತೆಳುವಾಗೂ ಆಗಬಾರ್ದು, ಹಾಗೆ ಅಕ್ಕಿ ದೋಸೆ ಎಲ್ಲ ಮಾಡ್ಕೊತೀವಲ್ಲ ಆ ರೀತಿ ಗಟ್ಟಿ ಕೂಡ ಇರಬಾರ್ದು. ನೀಟಾಗಿ ದೋಸೆ ಎಲ್ಲ ಹಾಕುವಾಗೆ ಇರಬೇಕು. ಏಕೆಂದರೆ ಈಗ ತೋರಿಸ್ತಾ ಹೋಗ್ತೀನಿ ಹೇಗಿರಬೇಕು ಅದು ಹಿಟ್ಟು ಅಂತ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ ತುಂಬ ಗಟ್ಟಿ ಅನ್ನಿಸ್ತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗುತ್ತೆ. ಹಾಗೆ ಪದೇ ತಿನ್ನಬೇಕು ಅಂತ ಕೂಡ ಅನಿಸುತ್ತೆ. ಒಂದು ದೋಸೆ ತಿಂದುಬಿಟ್ಟು ಎದ್ದೇಳೋಣ ಅಂತ ಕೂಡ ಅನಿಸೋದಿಲ್ಲ. ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಬಾಯಿ ರುಚಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆಗಲೇ ರೌಂಡಾಗಿ ಹೀರೆಕಾಯನ್ನು ಹೆಚ್ಚಿಟ್ಕೊಂಡಿರ್ತೀವಲ್ವ, ಅದನ್ನು ಈ ಹಿಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಅದ್ಬಿಟ್ಟು ದೋಸೆ ಹಂಚು ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ನಂತರ ಅದ್ರ ಮೇಲೆ ಈ ರೀತಿ ಹೀರೆಕಾಯಿನ ನೀಟಾಗಿ ಹಿಟ್ಟಿನ ಜೊತೆ ಅದ್ಬಿಟ್ಟು ರೌಂಡಾಗೆ ಜೋಡಿಸ್ಕೊತಾ ಹೋಗಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದು ಬೇಯಿಸೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೆ ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಇಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ 2 ಸೈಡ್ ಕೂಡ ಬೇಯಿಸ್ಕೋಬೇಕು. ಅಕಸ್ಮಾತ್ ಮಕ್ಕಳಿಗೆ ಈ ರೀತಿ ಹೀರೆಕಾಯಿ ಇಟ್ಟಿರೋದೇನಾದರೂ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಈ ಹೀರೆಕಾಯಿನೆಲ್ಲ ಚೆನ್ನಾಗಿ ರುಬ್ಕೋಬೋದು. ಅದನ್ನು ರುಬ್ಕೊಂಡು ಕೂಡ ಸೇರಿಸ್ಬಿಟ್ಟು ತೆಳುವಾಗಿ ದೋಸೆನ ಹಾಕ್ಕೊಂಡ್ರೂ ಕೂಡ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ ಮತ್ತೆ ತಿರುಗಿಸಾಕ್ಬಿಟ್ಟು ಇನ್ನೊಂದು ಸೈಡ್ ಕೂಡ ತುಂಬ ಚೆನ್ನಾಗಿ ಬೇಯಿಸಬೇಕು. ಹೀರೆಕಾಯಿ ಎಲ್ಲ ಇದರಲ್ಲೇ ಚೆನ್ನಾಗಿ ಬೇಯುತ್ತೆ, ಹಾಗೆ ಹೀರೆಕಾಯಿ ಎಲ್ಲ ಮಿದುವಾಗಿ ಸಾಫ್ಟಾಗಿ ಆಗುತ್ತೆ. ಹಾಗಾಗಿ ಹೀರೆಕಾಯಿ ದೋಸೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಖಂಡಿತ ತಿಳಿಸ್ಬೋದು. ಈ ಹೀರೆಕಾಯಿ ದೋಸೆ ಜೊತೆಗೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಇದು ಸ್ವಲ್ಪ ಕಾಯಿ ಚಟ್ನಿ ಇದ್ದರೆ ಸಾಕು, ತುಂಬಾ ರುಚಿಯಾಗಿರುತ್ತೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು